ಕೊಪ್ಪಳದಿಂದ ಟಿ ಬಿ ಡ್ಯಾಮ್ ಎಷ್ಟು ದೂರ ಇದೆ? 25 ಕಿಲೋಮೀಟ್ರ್ ಇದೆ. 25 ಕಿಲೋಮೀಟ್ರು. ಕೊಪ್ಪಳ ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಕೊಪ್ಪಳದಲ್ಲಿ ಒಂದಾದ ಮೇಲೆ ಒಂದು ಫ್ಯಾಕ್ಟ್ರಿಗಳು ಬರ್ತಾನೇ ಇವೆ. ಅವ್ರಿಗೆ ಏನೇನು ನೀರಿನ ವ್ಯವಸ್ಥೆ ಬೇಕು ಎಲ್ಲ ಆಗುತ್ತೆ. ಜನಸಾಮಾನ್ಯರಿಗೆ ಮಾತ್ರ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಗವಿಮಠ ಸ್ವಾಮಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಕಂಪ್ನಿಗಳನ್ನು ತೆರಿಬೇಡಿ, ಮುಂದೆ ನಮ್ಮ ಭೂಮಿ ಅನ್ನುವಂಥದ್ದು ಬರಡಾಗ್ಬಿಡುತ್ತೆ ಅಂತ ಹೋರಾಟ ಮಾಡಿದ್ದು. ಕಣ್ಣೀರು ಹಾಕಿದ್ದು ಪಾಪ. ಯಾರೂ ಕೇಳಲಿಲ್ಲ ಅವ್ರ ಮಾತನ್ನು. 15 ದಿನಗಳಿಂದ ನೀರಿಲ್ಲ. ಕಿಲೋಮೀಟ್ರ್ ಗಟ್ಟಲೆ ಕೊಡ ಎತ್ಕೊಂಡು ಹೋಗಬೇಕು ಜನಗಳು. ಕಿಲೋಮೀಟ್ರ್ ಗಟ್ಟಲೆ ಜನ ಸಂಕಟದಲ್ಲಿದ್ದಾರೆ. ಮೋಟ್ರ್ ಹಚ್ಚಿದ್ರೆ ಹಿಂಗನ್ರಿ? ಮೋಟ್ರ್ ಹಚ್ಚಿದ್ರೆ ಹಿಂಗಾರಿ ನೀರ ಬರಲ್ರಿ. ಅವು ಬಂದ್ ಮಾಡಿಬಿಟ್ರೆ ಅವು ಇಲ್ಲ ಅವು ಇಲ್ರಿ. ಸುಮ್ಕ ಬಂದ್ ಮಾಡಿ ಒಗ್ದಿದ್ರಿ ಈಗ ಬರಕ್ ಕೂತಾವಂತ ಚಾಲು ಮಾಡಿದೆ ಹಾಕ್ಬೋದು ನಾನು. ಮೋಟ್ರ್ ಹಚ್ಚಿ ಕೆಮ್ಮಿಯಾಗಿಂದ ತುಂಬಬೇಕೈತೆ. ತುಂಬಾಕೆ ಹೋಗ್ರಿ. ಪೈಪ್ಗೆ ಏನ್ ಇರ್ತಾವ್ರಿ ಇದ್ರಾಗ ಇದಕ್ಕ ಬರಲ್ರಿ. ಮತ್ತೆ ಇಲ್ಲೇ ಊಟ ಮಾಡ್ಕೊಂತ ಕುಂದ್ರಲ್ಲ? ಮತ್ತೆ ಏನ್ ಮಾಡೋಕ್ರಿ? ಹೊಟ್ಟೆ ಹಸಿತಾ ನೀರ್ ಕೆಮ್ಮಂತ ಕುತ್ಕೊಂಡಿನ್ರಿ ಇಲ್ಲೇ. ಊಟ ಬಿಟ್ರೆ ಅವು ನೀರು 15 ದಿನ ಆತ್ರಿ ನೀರ ಬಂದಿಲ್ರಿ ಸರ್ ನಮ್ಮೂರಾಗ. ಒಟ್ಟ ನೀರಿಂದ ಪ್ರಾಬ್ಲಮ್ ನೋಡ್ರಿ. ನೀರನ್ನ ಇಲ್ಲ ಏನೂ ಇಲ್ಲ. ಹೆಂಗೆ ತುಂಬ್ಕೊಂತೀರಿ? ಈ ಜಗ್ಗೆ ತುಂಬ್ಕೋಬೇಕ್ರಿ ಸರ್ ಈಗ. ಎಲ್ಲಿಂದ ಬರ್ತಾವ್ರಿ? ಹೆಂಗೆ ಬರ್ತಾವೆ ನೀರು? ಅವು ಪೈಪ್ನಾಗಿಂದ ಬರ್ತಾವ್ರಿ. ಆ ಸಂಪಿಗೆ ಬೀಳ್ತಾವ್ರಿ, ತುಂಬ್ಕೊಂತೀರ. ಹೆಂಗೆ ತುಂಬ್ಕೊಂತೀರಿ ನೀವು? ಹಗ್ಗ ತಗೊಂಡು ಜಕ್ಕೊಂತೀವ್ರಿ. ಒಳಗೆ ಅವು ತಿರಿದಂದ್ರೆ ಗುಡಿಗೆ ನೀರು ಬರ್ತಾವ್ರಿ. ಇಲ್ಲಾಂದ್ರೆ ಇಲ್ಲ ಇದ್ರ ಹೋಯ್ತಾರೆ ನೀರು? ಹೋಯ್ತಾರೆ. ಇಲ್ಲಿ ಹೊಲಕ್ಕೆ ಬಂದು ನಾಟ ಬಂದ್ರೆ ಓಸಿ ಹೋಯ್ತಾರೆ ಮುಂಚೆಂದೆ. ಅವು ತಿರಿದಂದ್ರೆ 25 ಕಿಲೋಮೀಟ್ರ್ ದೂರ ಇದೆ ಟಿ ಬಿ ಡ್ಯಾಮ್. ಪಂಪಾಸಾಗರ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಗೇಟ್ಗಳೇ ಕೊಚ್ಕೊಂಡು ಹೋಗ್ತವೆ. ಈಗೆಲ್ಲ ಗೇಟ್ಗಳನ್ನ ಹಾಕ್ತಾ ಇದ್ದಾರೆ. ಎಂಥ ಸ್ಥಿತಿ ನೋಡಿ. 25 ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನೀರಿಗೆ ಹಾಹಾಕಾರ. ದೈವ ಇದ್ದರೂ ದರಿದ್ರ ಅಂತಾರಲ್ಲ, ಇದೆ ವ್ಯವಸ್ಥೆ. ಏನು ಮಾಡ್ತಿರ್ಬೋದು. ಈಗಲೇ ಸರಿ ಮಾಡಲಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಇದೆ.